ನೋಡಿ, ಭಾರತ ಪಾಕಿಸ್ತಾನದ ನಡುವೆ ಅಂತ ದೊಡ್ಡ ಸಂಘರ್ಷ ನಡೀತಾ ಇದೆ. ಯುದ್ಧದ ಕಾರ್ಮೋಡ ಕವಿದಿದೆ. ಇದೆಲ್ಲದರ ನಡುವೆ ಭಾರತದ ಬಳಿ ಇರುವಂತ ಅಸ್ತ್ರಗಳಿದಾವಲ್ಲ, ಬ್ರಹ್ಮಾಸ್ತ್ರಗಳು, ಅದನ್ನ ಎದುರಿಸುವಂತ ತಾಕತ್ತು ಪಾಕಿಸ್ತಾನಕ್ಕೆ ಇಲ್ಲವೇ ಇಲ್ಲ. ಪಾಪಿ ಪಾಕಿಸ್ತಾನ ಪಾಲಿಗೆ ಹರಿಯೇ ಆತಂಕ. ಪಾಕಿಗಳಿಗೆ ನಡುಕ ಹುಟ್ಟಿಸಿದ ಗೋವಿಂದಾಯುಧ. ಭಾರತಕ್ಕೆ ಕೃಷ್ಣಾಯುಧ, ಸುದರ್ಶನ ಶಕ್ತಿ ಇದೆ, ಸುದರ್ಶನ ಚಕ್ರ ಇದೆ. ಭಾರತಕ್ಕೆ ನುಗ್ಗಿ ಬಂದೇ ಬಿಟ್ಟಿತ್ತು ಪಾಕಿಸ್ತಾನದ ಮಿಸೈಲ್. ನಿನ್ನೆ ಗಡಿಯಲ್ಲೇ ಛಿದ್ರ ಆಗಿದ್ದ ಹೇಗೆ? ಹಾಗಾದ್ರೆ ಪಾಕಿಸ್ತಾನದ ಆ ಕ್ಷಿಪಣಿ ಭಾರತದ ಸುದರ್ಶನ ಚಕ್ರದ ಶಕ್ತಿ ಎಂತದ್ದು ಗೊತ್ತಾ? ಹಾಗಾದ್ರೆ ಅಷ್ಟಕ್ಕೂ ಏನಿದು S-400 ಸುದರ್ಶನ ಚಕ್ರ? ಏನಿದು S-400 ಅಂದ್ರೆ? ಪಾಪಿ ಪಾಕಿಸ್ತಾನ ಪಾಲಿಗೆ ಹರಿಯೇ ಆತಂಕ. ನಮ್ಮ ಬಳಿ ಇರುವಂತ ಶಸ್ತ್ರಾಸ್ತ್ರಗಳೇನಿದಾವಲ್ಲ, ಅಸ್ತ್ರಗಳೇನಿದಾವಲ್ಲ, ಸಾಮಾನ್ಯವಾದಂತ ಅಸ್ತ್ರಗಳಲ್ಲ. ಈ ಸುದರ್ಶನ ಚಕ್ರ, ಸುದರ್ಶನ ಆಯುಧ ಇದೆಯಲ್ಲ, ಈ ಒಂದು ಅಸ್ತ್ರ ಇದು ರಷ್ಯಾದಿಂದ ಭಾರತಕ್ಕೆ ಬಂದಿದ್ದು. ಅದಾದ ನಂತರ ಭಾರತಕ್ಕೆ ಪಾಕಿಸ್ತಾನದ ಮಿಸೈಲ್ಗಳ ಹಾರಿ ಬರ್ತಾ ಇದ್ವು. ಅದನ್ನ ಹೊಡೆದು ಹಾಕೋದು ಕೂಡ ಅಷ್ಟು ಸುಲಭ ಆಗಿರಲಿಲ್ಲ. ಭಾರತದ ಬಳಿ ಏರ್ ಡಿಫೆನ್ಸ್ ಸಿಸ್ಟಮ್ ಎಷ್ಟು ಗಟ್ಟಿಮುಟ್ಟಾಗಿದೆ, ಎಷ್ಟು ಸ್ಟ್ರಾಂಗ್ ಆಗಿದೆ ಅನ್ನೋದನ್ನ ಸಾಬೀತುಪಡಿಸಬೇಕಾಗಿತ್ತು. ಆ ನಿಟ್ಟಿನಲ್ಲಿ ಸಾಬೀತು ಕೂಡ ಪಡಿಸಲಾಗಿದೆ ಭಾರತದ ಕಡೆಯಿಂದ. ಹಾಗಾದ್ರೆ ಸುದರ್ಶನ ಚಕ್ರದ ಸಾಮರ್ಥ್ಯ ಏನು, ಆ ಶಕ್ತಿ ಏನು ಅನ್ನೋದನ್ನ ಗಮನಿಸ್ತಾ ಹೋಗೋಣ ನಾವೀಗ. ಏನಿದು S-400 ಸುದರ್ಶನ್? S-400 ರಷ್ಯಾ ನಿರ್ಮಿತವಾದಂಥ ಬ್ಯಾಲಿಸ್ಟಿಕ್ ಡಿಫೆನ್ಸ್ ಮಿಸೈಲ್. ಇದು ಕೃಷ್ಣ ಚಕ್ರ ಸುದರ್ಶನಕ್ಕೆ ಹೋಲಿಸಿ ಹೆಸರಿಟ್ಟಿದ್ದು ಭಾರತೀಯ ಸೇನೆ. ಗಮನಿಸ್ತಾ ಇದ್ದೀವಿ, ರಷ್ಯಾ ನಿರ್ಮಿತವಾದಂಥ S-400 ಸುದರ್ಶನ. ಇದು ರಷ್ಯಾ ನಿರ್ಮಿತ S-400 ಸುದರ್ಶನ. S-400 ಮಿಸೈಲ್ ಟು ಏರ್ ಮಿಸೈಲ್ ಸಿಸ್ಟಮ್ ಇಲ್ಲಿ ಅಳವಡಿಕೆ, ಅಂದ್ರೆ ಸಿಸ್ಟಮ್ ಇದು. ಗಮನಿಸ್ತಾ ಇದ್ದೀವಿ, ವಾಯು ದಾಳಿಯನ್ನ ಗುರಿ ಇಟ್ಟು ಹೊಡೆಯುವಂತ ಅಸ್ತ್ರ. ವಾಯು ದಾಳಿ, ಈಗ ಕ್ಷಿಪಣಿಗಳು ಆ ಕಡೆಯಿಂದ ಹಾರಿ ಬಂದರೂ ಕೂಡ ಅದನ್ನ ಗುರಿ ಇಟ್ಟು ಉಡಾಯಿಸುವಂತ ತಾಕತ್ತಿರುವಂತ ಒಂದು ಅಸ್ತ್ರ ಇದು. ಫೈಟರ್ ಜೆಟ್, ಕ್ರೂಸ್ ಮಿಸೈಲ್, ಬ್ಯಾಲಿಸ್ಟಿಕ್ ಮಿಸೈಲ್, ಡ್ರೋನ್, ವ್ಯವಸ್ಥಿತವಾಗಿ ಹೊಡೆದು ಹಾಕುವಂತ ಬ್ರಹ್ಮಾಸ್ತ್ರ S-400. ಆ ಎಲ್ಲ ವ್ಯವಸ್ಥಿತವಾಗಿ ಹೊಡೆದು ಹಾಕಬಹುದು, ಗುರಿಯನ್ನ ಇಟ್ಟು ಹೊಡೆದು ಹಾಕುವಂತ ಒಂದು ಬ್ರಹ್ಮಾಸ್ತ್ರ ಇದು. ಯುದ್ಧ ವಿಮಾನಗಳನ್ನ ಹೊಡೆದು ಹಾಕೋಬಲ್ಲಂತ ಸಾಮರ್ಥ್ಯ ಈ ಒಂದು ಸುದರ್ಶನ್ S-400 ಏನಿದೆಯಲ್ಲ, ಈ ಒಂದು ಅಸ್ತ್ರಕ್ಕಿದೆ. 600 ಕಿಲೋಮೀಟರ್ ವರೆಗೆ ಟಾರ್ಗೆಟ್ ಮಾಡಿ ನಾಶ ಪಡಿಸಬಲ್ಲಂತ ಸಾಮರ್ಥ್ಯವೂ ಕೂಡ ಇದೆ. 600 ಕಿಲೋಮೀಟರ್. 2018ರಲ್ಲಿ ರಷ್ಯಾ ಜೊತೆಗೆ S-400 ಏರ್ ಡಿಫೆನ್ಸ್ ಸಿಸ್ಟಮ್ ಒಪ್ಪಂದ ಆಗಿತ್ತು. 2018ರಲ್ಲಿ ರಷ್ಯಾ ಜೊತೆಗೆ ಭಾರತ ರಷ್ಯಾ ಮಧ್ಯೆ $5 ಬಿಲಿಯನ್ ಒಪ್ಪಂದವಾಗಿತ್ತು. ನೋಡಿ, ಭಾರತ ಮತ್ತು ರಷ್ಯಾ ಮಧ್ಯೆ $5 ಬಿಲಿಯನ್ ಒಪ್ಪಂದ ಆಗಿತ್ತು. 5 ಅತ್ಯುನ್ನತ ಏರ್ ಡಿಫೆನ್ಸ್ ಸಿಸ್ಟಮ್ ಭಾರತ ಖರೀದಿ ಮಾಡಿಕೊಳ್ಳುತ್ತೆ ರಷ್ಯಾ ಕಡೆಯಿಂದ. ಅದೇ ಈಗ ಕಾಪಾಡ್ತಾ ಇರೋದು. S-400 ರಷ್ಯಾ ನಿರ್ಮಿತವಾದಂಥ ಬ್ಯಾಲಿಸ್ಟಿಕ್ ಡಿಫೆನ್ಸ್ ಮಿಸೈಲ್ ಭಾರತದ ಬಳಿ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಕೃಷ್ಣ ಚಕ್ರ ಸುದರ್ಶನಕ್ಕೆ ಹೋಲಿಸಿ ಹೆಸರಿಟ್ಟಿದ್ದು ಭಾರತೀಯ ಸೇನೆ. ಕೃಷ್ಣ ಚಕ್ರ ಸುದರ್ಶನಕ್ಕೆ ಹೋಲಿಸಿ ಹೆಸರಿಟ್ಟಿದ್ದು ಭಾರತೀಯ ಸೇನೆ. ರಷ್ಯಾ ನಿರ್ಮಾಣ ಮಾಡಿರುವಂತ S-400 ಸುದರ್ಶನ ಚಕ್ರ ಇದು. EP ಆಫ್ ಮಾಡಿ. ನೋಡಿ, ಗಮನಿಸ್ತಾ ಇದ್ದೀವಿ, S-400 ಮಿಸೈಲ್ ಟು ಏರ್ ಮಿಸೈಲ್ ಸಿಸ್ಟಮ್ ಈಗ 5 ಇದಾವೆ ಭಾರತದ ಬಳಿ. ಇನ್ನು ರಷ್ಯಾದಿಂದ ಇನ್ನೂ 2 ಆ ಒಂದು ಸಿಸ್ಟಮ್ ಅಸ್ತ್ರಗಳು ಬರಬೇಕಾಗಿದೆ. ಅದಕ್ಕೂ ಕೂಡ ಕಾಯ್ತಾ ಇದ್ದೀವಿ. ಇನ್ನು ಅದೆಲ್ಲವೂ ಕೂಡ ಬಂದುಬಿಟ್ರೆ ಭಾರತವನ್ನ ಟಚ್ ಮಾಡೋದಕ್ಕೂ ಕೂಡ ಪಾಕಿಸ್ತಾನಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಿದು ಇನ್ನೂ 2 ಬರೋದು ತಡವಾಗ್ತಾ ಇದೆ ಅಂತ ಅಂದ್ರೆ, ಈಗ ಭಾರತ ಈಗ ಉಕ್ರೇನ್ ಮತ್ತು ರಷ್ಯಾ ನಡುವೆ ವಾರ್ ಶುರುವಾಗ್ಬಿಟ್ಟಿದೆ. ಹಾಗಾಗಿನೇ ಸ್ವಲ್ಪ ಬರೋದು ತಡವಾಗಿದೆ. ಆದ್ರೂ ಕೂಡ ಈಗ ಪಾಕಿಸ್ತಾನ ಏನ್ ದಾಳಿಯನ್ನ ನಡೆಸ್ತಾ ಇದೆ ಕ್ಷಿಪಣಿಗಳ ಮುಖೇನ ಮತ್ತು ಡ್ರೋನ್ಗಳ ಮುಖೇನ, ಅದನ್ನೆಲ್ಲವನ್ನೂ ಕೂಡ ತಡೆ ಹಿಡಿಯುವಂತ ತಾಕತ್ತು, ಸಾಮರ್ಥ್ಯ ಭಾರತದ ಬಳಿ ಇದ್ದೇ ಇದೆ. ನೋಡಿ, ಏನಿದು S-400 ಸುದರ್ಶನ್ ಅನ್ನೋದನ್ನ ಗಮನಿಸ್ತಾ ಇದ್ವಿ. 600 ಕಿಲೋಮೀಟರ್ ವರೆಗೆ ಟಾರ್ಗೆಟ್ ಮಾಡಿ ನಾಶ ಪಡಿಸಬಲ್ಲಂತ ತಾಕತ್ತಿದೆ ಇದಕ್ಕೆ. 2018ರಲ್ಲಿ ರಷ್ಯಾ ಜೊತೆಗೆ
ಏರ್ ಡಿಫೆನ್ಸ್ ಸಿಸ್ಟಮ್ ಒಪ್ಪಂದ ಕೂಡ ಮಾಡಿಕೊಳ್ಳಲಾಗಿತ್ತು ಭಾರತದಿಂದ. ರಷ್ಯಾ ಭಾರತ ಮಧ್ಯೆ $5 ಬಿಲಿಯನ್ ಒಪ್ಪಂದ ಆಗಿತ್ತು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ $5 ಬಿಲಿಯನ್ ಒಪ್ಪಂದ ಆಗಿತ್ತು. 5 ಅತ್ಯುನ್ನತ ಏರ್ ಡಿಫೆನ್ಸ್ ಸಿಸ್ಟಮ್ ಭಾರತ ಖರೀದಿ ಮಾಡಿದೆ ರಷ್ಯಾ ಕಡೆಯಿಂದ. 5 ಅತ್ಯುನ್ನತ ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನ. S-400 ಸುದರ್ಶನ್, S-400 ರಷ್ಯಾ ನಿರ್ಮಿತವಾದಂಥ ಬ್ಯಾಲಿಸ್ಟಿಕ್ ಡಿಫೆನ್ಸ್ ಮಿಸೈಲ್ ಇದು. ಈಗಾಗಲೇ 5 ಇದಾವೆ, ಇನ್ನೂ ಕೂಡ 2 ಬರಬೇಕಾಗಿದೆ. ಹಾಗಾಗಿನೇ ಇನ್ನೂ ಬರೋದು ಮಾತ್ರ ಬಾಕಿ ಇರೋದು.